ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ಹೆಸರು ಖಾಜಾ ಹುಸೇನ್ ಅಂತ, ವಿದ್ಯಾರ್ಥಿ ಕಾಂಗ್ರೆಸ್ ಮುಖಂಡ. ಸರ್, ತಮ್ಮ ಅಧಿಕಾರ ಅವಧಿಯಲ್ಲಿ ಅಲ್ಪಸಂಖ್ಯಾತರ ಕುರಿತು ತಾವು ತಗೊಂಡಂಥ ವಿವಾದಾತ್ಮಕ ನಿರ್ಣಯಗಳೇ ಕಾರಣ ಆಯ್ತಾ ಸರ್ ನಿಮ್ಮ ಮಗನ ಸೋಲ್ಗೆ? ಇಲ್ಲ ಸರ್, ಅದು ನಿರ್ಣಯ ಏನೇನಂದರೆ ಸರ್, ಹಿಜಾಬ್ ವಿವಾದ ಇರ್ಬೋದು, ಅಥವಾ ಮೀಸಲಾತಿ ರದ್ದುಪಡಿಸೋದಿರ್ಬೋದು, ಆಮೇಲೆ ಪರಿಹಾರದಲ್ಲಿ ತಾರತಮ್ಯ ಮಾಡಿರಿ ಸರ್. ನಿಮಗೆ ದಯವಿಟ್ಟು ಈಗ ಚುನಾವಣೆ ಮುಗಿದಿದೆ, ನೀವು ಗೆದ್ದಿದ್ದೀರಿ, ನಾವು ಸೋತಿದ್ದೀವಿ. ನಿಮ್ಮ ಅಲ್ಪಸಂಖ್ಯಾತ ಬಂಧುಗಳ ಮಧ್ಯೆ ಬಂದು ನಿಂತು ನೀವು ಕೇಳಿ, ಬೊಮ್ಮಾಯಿಯವರ ಆಡಳಿತ ಹೆಂಗಿತ್ತು ಅನ್ನುವಂಥದ್ದು ತಾವು ಕೇಳಿ. ಏನು ತಾರತಮ್ಯ ಮಾಡಿದ್ರಾ, ಅನುದಾನದಲ್ಲಿ ತಾರತಮ್ಯ ಮಾಡಿದ್ರಾ, ನಾವು ಬರೋಕ್ಕಿಂತ ಮುಂಚೆ ಎಷ್ಟು ಕೋಮು ಗಲಭೆ ನಿಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ನಡೀತಾ ಇತ್ತು ಅನ್ನೋದನ್ನು ನೋಡಿ. ನೀವು ದಾಖಲೆ ಇದೆ. ನಾನು ಬಂದಮೇಲೆ ಒಂದು ಸಣ್ಣ ಕೋಮು ಗಲಭೆನೂ ಕೂಡ ಆಗಿಲ್ಲ. ಅತ್ಯಂತ ಪ್ರೀತಿ ಸೌಹಾರ್ದತೆಯಿಂದ ಅಲ್ಲಿ ವಾತಾವರಣ ಇದೆ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿಯೇ ಪೋಲರೈಸೇಷನ್ ಮಾಡುವಂಥ ಪ್ರಯತ್ನ ನೀವೆಲ್ಲ ಮಾಡಿದ್ದೀರಿ. ಅದು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ನೋಡಿದ್ದೇವೆ. ಈ ಬೈ ಎಲೆಕ್ಷನಲ್ಲಿ ಅದೇ ಕಂಟಿನ್ಯೂ ಆಗಿರೋದು. ಅದು ಅಲ್ಲದೆ ಬೈ ಎಲೆಕ್ಷನ್ ಅಂತ ಹೇಳಿದ್ರು ಅವರು, ನಿಮ್ಮ ಕ್ಷೇತ್ರ ಅದು ಮುಸ್ಲಿಂ, ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಟ್ಟೆ. ಇನ್ನು ನನ್ನ 2 ನಿರ್ಣಯಗಳ ಬಗ್ಗೆ ತಾವು ಹೇಳಿದಿರಿ. ಒಂದು ನಿರ್ಣಯ ಹಿಜಾಬದ್ದು ನಾವು ಸರ್ಕಾರವಾಗಿ ನಾವು ಕ್ರಿಯೇಟ್ ಮಾಡಿದ್ದಲ್ಲ, ಸರ್ಕಾರವಾಗಿ ನಾವು ಕ್ರಿಯೇಟ್ ಮಾಡಿಲ್ಲ. ಅದು ತಮ್ಮ ಬೆಂಬಲಿಗರಿರುವಂಥ PFI ಮಂಗಳೂರು ಕಡೆಯಿಂದ ಏನು ಎಕ್ಸ್ಟ್ರೀಮ್ ಖಟ್ಟರ್ ಪಂಥಿ ಅಂತ ನಾವು ಹಿಂದಿಯಲ್ಲಿ ಏನು ಕರಿತೇವೆ, ಅವರಿಂದ ಪ್ರಾರಂಭ ಆಗಿರುವಂಥದ್ದು. ಕೊನೆಗೆ ಹೈಕೋರ್ಟಲ್ಲಿ ನಾವು ತೆಗೆದುಕೊಂಡ ನಿರ್ಣಯ ಸರಿದು ಈಗ ಸುಪ್ರೀಂ ಕೋರ್ಟಲ್ಲೂ ಕೂಡ ಇದೆ. ಆದ್ದರಿಂದ ಅದರಲ್ಲಿ ನಾವು ಎಜುಕೇಷನ್ ಪಾಲಿಸಿ ಮೇಲೆ ಹೋಗಿದ್ದೇವೆ ಹೊರತಾಗಿ ಯಾವುದೇ ಸಮುದಾಯದ ಪರ ವಿರೋಧ ನಾವು ಹೋಗಿಲ್ಲ. ನಂಬರ್ 1. ನಂಬರ್ 2, ರಿಸರ್ವೇಷನ್ನದು ಇವತ್ತಿಗೂ ಕೂಡ 20ಕ್ಕಿಂತ ಹೆಚ್ಚು ಉಪಪಂಗಡಗಳೇನಿದ್ದಾವೆ ಅಲ್ಪಸಂಖ್ಯಾತರಲ್ಲಿ, ಅದು ಪಿಂಜಾರ ಇರ್ಬೋದು, ದರ್ಜಿ ಇರ್ಬೋದು, ಚಪ್ಪರ್ಬಂದ್ ಇರ್ಬೋದು, ಈ ಥರ 20 ಸಣ್ಣ ಸಣ್ಣ ಕಸುಬು ಆಧಾರಿತ ಬಡವರಿದ್ದಾರೆ. ಅವರು ಕೂಡ 2Aದಲ್ಲಿ ಇವತ್ತಿಗೂ ಇದ್ದಾರೆ. ನಾವು ಅವ್ರನ್ನ 2Aದಿಂದ ತೆಗೆದಿಲ್ಲ. ಯಾರು ಬಡವರಿದ್ದಾರೆ ಅವ್ರು ತೆಗೆದು ರಿಲಿಜನ್ ನೇಮಲ್ಲಿ ಇರೋದನ್ನು ಮಾತ್ರ ನಾವು ಬದಲಾವಣೆ ಮಾಡಿದ್ದೇವೆ ಹೊರತಾಗಿ ನಿಜವಾದಂಥ ಬಡವರು ಅಲ್ಪಸಂಖ್ಯಾತರಿದ್ದಾರೆ ಅವ್ರಿಗೂ ಕೂಡ ಇವತ್ತಿಗೂ ಕೂಡ 2Aದಲ್ಲಿ ಅವಕಾಶ ಇದೆ, ಅದನ್ನೇನು ತೆಗೆದಿಲ್ಲ ನಾವು. ಇದು ಪ್ರಚಾರದಲ್ಲಿ ತಪ್ಪು ತಿಳುವಳಿಕೆ ಮೂಡುವಂಥ ಕೆಲಸ ಆಗಿದೆ. ಸರ್ ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.